ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಎಲ್ಲೋ ಒಂದು ರೀತಿ ಪತಿಗೆ ಸೋಲಿನ ಮೇಲೆ ಸೋಲು, ಆದರೆ ಪತ್ನಿಗೆ ಗೆಲುವು ಸಿಗುವಂಥದ್ದು ಇದು ಕಾಮನ್ ಆಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರಲ್ಲಿ ನಾವು ಗಮನಿಸಬಹುದು. ಈಗ ಇಂಥದ್ದೇ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು ಅಮೀರ್ ಖಾನ್ ಹಾಗೆ ಕಿರಣ್ ಅವರ ವಿಚಾರದಲ್ಲಿ. ಎಸ್, ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಕಳೆದ ಕೆಲ ವರ್ಷಗಳಿಂದ ಒಂದಷ್ಟು ಹಿಟ್ ಸಿನಿಮಾಗಳನ್ನ ಕೊಡೋದ್ರಲ್ಲಿ ಏನೋ ಒಂದು ರೀತಿ ಫೇಲ್ಯೂರ್ ಅನ್ನ ಕಂಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ಸಿನಿಮಾದಲ್ಲೂ ಅಷ್ಟೇ, ವೈಯಕ್ತಿಕ ವಿಚಾರದಲ್ಲೂ ಅಷ್ಟೇ, ತಮ್ಮ ಎರಡನೇ ಪತ್ನಿ ಕಿರಣ್ ಅವರಿಂದನೂ ಕೂಡ ವಿಚ್ಛೇದನವನ್ನ ಪಡೆದಿದ್ರು. ಬಟ್ ಅದೆಲ್ಲ ಮ್ಯಾಟರ್ ಅಲ್ಲ. ಯಾಕಂತ ಹೇಳಿದ್ರೆ ಅವರಿಬ್ರು ವಿಚ್ಛೇದನವನ್ನ ಪಡೆದಿದ್ರು ಕೂಡ ಎಲ್ಲೋ ಒಂದ್ ರೀತಿ ಪತ್ನಿಯ ಒಂದು ಸಪೋರ್ಟ್ ಇದ್ದೇ ಇರುತ್ತೆ. ಪತ್ನಿಯ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಮಾಜಿ ಪತಿ ನಿಂತು ಒಂದಷ್ಟು ಬೆಂಬಲವನ್ನ ನೀಡುವಂಥದ್ದು. ಸೊ ಈ ಒಂದು ವಿಚಾರವಾಗಿ ಅಮೀರ್ ಖಾನ್ ರವರು ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಅದು ತಮ್ಮದೇ ಒಂದು ಪ್ರೊಡಕ್ಷನ್ ಬ್ಯಾನರ್ ನಲ್ಲಿ ತಮ್ಮ ಮಾಜಿ ಪತ್ನಿ ಏನು ಕಿರಣ್ ರಾವ್ ಅವರಿದ್ದಾರೆ, ಅವರು ನಿರ್ದೇಶನ ಮಾಡಿದ್ದಂತಹ ಲಾಪತಾ ಲೇಡೀಸ್ ಸಿನಿಮಾಗೆ ಒಂದು ಹಣವನ್ನ ಹೂಡಿದ್ರು. ಆ ಒಂದು ಸಿನಿಮಾ ಭರ್ಜರಿ ಕಲೆಕ್ಷನ್ ಜೊತೆಗೆ ಒಂದಷ್ಟು OTT ಯಲ್ಲಿ ಸ್ಟ್ರೀಮಿಂಗ್ ವಿಚಾರದಲ್ಲೂ ಕೂಡ ಎಲ್ಲರಿಂದ ಒಳ್ಳೆಯ ಪ್ರಶಂಸೆಯನ್ನ ಪಡೆಯಿತು. ಸೊ ಲಾಪತಾ ಲೇಡೀಸ್ ಅಂದ್ರೆ ಕಾಣೆಯಾಗಿರುವಂತಹ ಮಹಿಳೆಯರು ಎಲ್ಲರೂ ಕೂಡ ನೋಡಿರ್ತೀವಿ ಈ ಒಂದು ಸಿನಿಮಾನ. ಉತ್ತರ ಭಾರತದ ಒಂದು ಕತೆ ಇದು. ಅಂದ್ರೆ ಟ್ರೈನ್ ನಲ್ಲಿ ಬರ್ತಿರುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಂದ್ರೆ ಹೊಸದಾಗಿ ಮದುವೆ ಆಗಿರುವಂತಹ ಜೋಡಿಗಳೆಲ್ಲ ದುಪ್ಪಟ್ಟವನ್ನ ಹಾಕೊಂಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ತನ್ನ ಪತ್ನಿ ಅಂತ ಅನ್ಕೊಂಡು ಬೇರೆಯವರ ಪತ್ನಿಯನ್ನ ಕರೆದುಕೊಂಡು ಬಂದಾಗ ಆ ಒಂದು ದುಪ್ಪಟ್ಟವನ್ನ ತೆರೆದಾಗ ಆಗುವಂತಹ ಶಾಕ್ ಇದೆಯಲ್ಲ, ಅದ್ರ ಜೊತೆಗೆ ತನ್ನ ಕಳೆದು ಹೋಗಿರುವಂತಹ ಪತ್ನಿಯ ಬಗೆಗೆ ಒಂದಷ್ಟು ಆತಂಕವನ್ನ ಯಾವ ರೀತಿ ವ್ಯಕ್ತಪಡಿಸೋದು ಅನ್ನುವಂಥದ್ದು ಕೇಳೋದಕ್ಕೆ ಒಂದ್ ರೀತಿ ಸೂಕ್ಷ್ಮವಾದ ಕಥೆಯಾದ್ರೂ ಕೂಡ ಎಲ್ಲೋ ಒಂದ್ ರೀತಿ ಕಾಮಿಡಿ ಆಂಗಲ್ ನಲ್ಲೇ ಹೋಗುತ್ತೆ ಈ ಒಂದು ಸಿನಿಮಾ ಈಗ ಆಸ್ಕರ್ ಅಂಗಳಕ್ಕೆ ಎಂಟ್ರಿ ಕೊಟ್ಟಿರೋದು. ಇದಕ್ಕೂ ಮುಂಚೆ ಇಂಟರ್ನ್ಯಾಷನಲ್ ಟೊರಾಂಟೊ ಫೆಸ್ಟಿವಲ್ ನಲ್ಲೂ ಕೂಡ ಈ ಒಂದು ಸಿನಿಮಾ ಪ್ರದರ್ಶನವನ್ನ ಕಂಡಿತ್ತು. ಸೊ ಈಗ ಆಸ್ಕರ್ ಅಂಗಳಕ್ಕೆ ಎಂಟ್ರಿ ಆಗಿದೆ. ಎಲ್ಲ ಒಂದು ರೀತಿ ಭಾರತದ ಸಿನಿಮಾ ಈಸಿಯಾಗಿ ಈ ಒಂದು ಲಾಪತಾ ಲೇಡೀಸ್ ಸಿನಿಮಾ ಮೂಲಕ ಆಸ್ಕರ್ ಅಂಗಳಕ್ಕೆ ಹೋಗಿರುವಂಥದ್ದು. ಕಳೆದ ವರ್ಷ ಕೂಡ RRR ಸಿನಿಮಾ ಕೂಡ ಹೆಸರನ್ನ ಮಾಡಿತ್ತು. ಜೊತೆಗೆ ನಾಟು ಹಾಡಿಗೆ ಅವಾರ್ಡ್ ಕೂಡ ಬಂದಿತ್ತು. ಇದೀಗ ಲಾಪತಾ ಲೇಡೀಸ್ ಡೈರೆಕ್ಟ್ ಆಗಿ ಆಸ್ಕರ್ ಅಂಗಳಕ್ಕೆ ಎಂಟ್ರಿ ಕೊಟ್ಟಿದೆ. ಒಂದ್ ರೀತಿ ನೋಡೋದಕ್ಕೆ ತುಂಬಾ ಖುಷಿಯಾಗುವಂತಹ ಸಿನಿಮಾ ಲಾಪತಾ ಲೇಡೀಸ್ ಈಗ ಆಸ್ಕರ್ ಅಂಗಳಕ್ಕೆ ಬಂದಿರುವಂತದ್ದು. ಅಂದ್ರೆ ಸಿಂಪಲ್ ಆಗಿರುವಂತಹ ಕಥೆಯನ್ನ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ರಿಲೀಸ್ ಆದಂತಹ ಸಿನಿಮಾ ಎಲ್ಲೆಡೆ ಕೂಡ ಉತ್ತಮ ಪ್ರಶಂಸೆಯನ್ನ ಪಡೆದುಕೊಂಡಿತ್ತು. ನೆಟ್ಫ್ಲಿಕ್ಸ್ ನಲ್ಲೂ ಕೂಡ ಒಳ್ಳೆ ಸ್ಟ್ರೀಮಿಂಗ್ ಅನ್ನ ಪಡೆದುಕೊಂಡಿತ್ತು. ಇದೀಗ ಆಸ್ಕರ್ ಅಂಗಳಕ್ಕೆ ಎಂಟ್ರಿ ಕೊಟ್ಟಿದೆ. ಈ ಮೂಲಕ ದೂರ ಆದಂತಹ ಅಮೀರ್ ಖಾನ್ ಹಾಗೂ ಕಿರಣ್ ಅವರ ಒಂದು ಸಂಬಂಧ ಏನಿದೆ ಅದು ಈಗ ಒಗ್ಗಟ್ಟಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮ ಬಲ ಪ್ರದರ್ಶನವನ್ನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ಮೂಲಕ ಒಬ್ರಿಗೊಬ್ರು ಬೆಂಬಲವಾಗಿ ನಿಂತ್ಕೊಂಡಿರೋದು, ಜೊತೆಗೆ ಎಷ್ಟೋ ಸಿನಿಮಾಗಳು ಫ್ಲಾಪ್ ಆಗ್ತಿದೆ, ಹಿಟ್ ಆಗ್ತಿಲ್ಲ ಅನ್ನುವಂತಹ ಒಂದು ಸಮಯದಲ್ಲಿ ಕಂಟೆಂಟ್ ಬೇಸ್ಡ್ ಸಿನಿಮಾ ಒಂದು ಆಸ್ಕರ್ ಅಂಗಳಕ್ಕೆ ಹೋಗಿದೆ. ಈ ಮೂಲಕ ಅಮೀರ್ ಖಾನ್ ರವರ ಒಂದು ಪ್ರೊಡಕ್ಷನ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಒಂದು ದೊಡ್ಡ ಮಟ್ಟಿಗೆ ಇರುತ್ತೆ. ಬಟ್ ಇಲ್ಲಿ ಒಂದು ಕಂಟೆಂಟ್ ಬೇಸ್ಡ್ ಸಿನಿಮಾ ಮೂಲಕ ಆಸ್ಕರ್ಗೆ ಎಂಟ್ರಿ ಆಗಿರುವಂತಹ ಭಾರತದ ಸಿನಿಮಾ ಅನ್ನುವಂತಹ ಹೆಗ್ಗಳಿಕೆ ಲಾಪತಾ ಲೇಡೀಸ್ ಪಡೆದುಕೊಂಡಿದೆ. ಎಷ್ಟೋ ಜನ ಈ ಒಂದು ಸಿನಿಮಾವನ್ನ ನೋಡಿ ಒಳ್ಳೆಯ ರಿವ್ಯೂಸ್ ನ ಕೂಡ ಕೊಡ್ತಾ ಹೋಗಿದ್ರು. ಈಗ ಡೈರೆಕ್ಟ್ ಆಗಿ ಆಸ್ಕರ್ಗೆ ಹೋಗಿದೆ. ಮುಂದಿನ ದಿನದಲ್ಲಿ ಕಿರಣ್ ಅವರ ಈ ಒಂದು ಸಿನಿಮಾ ಆಸ್ಕರ್ ಅಂಗಳದಲ್ಲಿ ಪ್ರಶಸ್ತಿಯನ್ನ ಪಡೆದುಕೊಳ್ಳುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.